ಕೇಳ್ತಾನೆ. ಅದಕ್ಕೇನಂತ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಚಿಯಾಂಗ್ ಹತ್ರ ಟ್ರೈನಿಂಗ್ ಮಾಡ್ಕೊಡ್ತಾನೆ. ಚಿಯಾಂಗ್ ಮತ್ತು ಜೊನಾಥನ್ ನಡುವೆ ನಡೆಯೋ ಕೆಲವೊಂದು ಕಾನ್ವರ್ಸೇಷನ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಗೆ ಚಿಯಾಂಗ್ ಈ ಒಂದು ಲೋಕನ ಬಿಟ್ಟು ಬೇರೆ ಲೋಕಕ್ಕೆ ಹೋಗೋ ಸಮಯ ಬರುತ್ತೆ. ಎಲ್ಲ ಹಕ್ಕಿಗಳು ಚಿಯಾಂಗ್ನ ಬೀಳ್ಕೊಡ್ತವೆ. ಇಲ್ಲಿ ಜೊನಾಥನ್ ತಾನು ಏನನ್ನು ಕಲಿಬೇಕೋ ಎಲ್ಲ ಕಲ್ತ್ಕೊಂಡು ಹಾರಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾನೆ. ನೆಕ್ಸ್ಟ್ ಅವನಿಗೂ ಯೋಚನೆ ಬರುತ್ತೆ, ಹೀಗೆ ಎಷ್ಟು ದಿನ ಅಂತ ಇಲ್ಲೇ ಇರೋದು ನಾನು ವಾಪಸ್ ನನ್ನ ಸಮುದಾಯಕ್ಕೆ ಹೋಗಿ ಅಲ್ಲಿ ನಂತರನೇ ಹಾರಬೇಕು ಅಂತ ಆಸೆ ಇರೋ ಹಕ್ಕಿಗಳಿಗೆ ಟ್ರೈನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಈ ವಿಷಯದ ಬಗ್ಗೆ ತನ್ನ ಫ್ರೆಂಡ್ಸ್ ಜೊತೆ ಹೇಳ್ತಾನೆ. ಅವ್ರು ಹೇಳ್ತಾರೆ, ಮತ್ತೆ ಯಾಕಲ್ಲಿ ಹೋಗ್ತೀಯಾ, ಮೊದಲೇ ನಿನ್ನ ಹೊರಗಡೆ ಹಾಕಿದ್ದಾರೆ, ಮತ್ತೆ ಹೋದರೆ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಇಲ್ಲೇ ನೋಡು ಎಷ್ಟೊಂದು ಹೊಸ ಹೊಸ ಹಕ್ಕಿಗಳು ಬರ್ತವೆ, ಅವಾಗೆಲ್ಲ ನೀನು ಟ್ರೈನ್ ಮಾಡು, ನೀನು ನಾಲೆಡ್ಜ್ ಶೇರ್ ಮಾಡ್ಕೊ ಅಂತ ಹೇಳ್ತಾನೆ. ಇಲ್ಲ, ನಾನು ನನ್ನ ಸಮುದಾಯಕ್ಕೆ ಏನಾದರೂ ನಾನು ಕೊಡುಗೆ